38 or question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A vessel is in the form of a inverted cone. Its height is 8 centimeter and the radius is 5 centimeter. Okay. So ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಬರ್ದ್ಬಿಡ್ತೀನಿ. Height of the cone ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 8 centimeter ಕೊಟ್ಟಿದ್ದಾರೆ. ಆಮೇಲೆ ರೇಡಿಯಸ್ ಆಫ್ ಕೋನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 centimeter ಅಂತ ಕೊಟ್ಟಿದ್ದಾರೆ. ಓಕೆ. ರೇಡಿಯಸ್ ಬಂದು 5 centimeter. ಹೈಟ್ ಆಫ್ ದ ಕೋನ್ ಬಂದು 8 centimeter. ಈಗ ಏನ್ ಕೊಟ್ಟಿದ್ದಾರೆ? ದ ವೆಸಲ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ದ ಬ್ರಿಮ್. ಅಂದ್ರೆ ಈ ಟೋಟಲ್ ಎಡ್ಜ್ ವರೆಗೂ ಓಕೆ ಏನಿದೆ ವಾಟರ್ ಇಂದ ತುಂಬಿಸಿದ್ದಾರೆ. ಓಕೆ. ಆಮೇಲೆ ಏನ್ ಕೊಡ್ತಾರೆ? ಅಂಡ್ ವೆನ್ 100 ಲೆಡ್ ಶಾಟ್ಸ್ ಆಫ್ ಸೇಮ್ ಸೈಜ್ ಆರ್ ಡ್ರಾಪ್ಡ್ ಇನ್ ಇಟ್ 1/4 ಆಫ್ ದ ವಾಟರ್ ಫ್ರಮ್ ದ ವೆಸಲ್ ಫ್ಲೋಸ್ ಔಟ್. ಓಕೆ. ಸೊ ಈಗ ನಿಮಗೆ ಏನಂತಂದ್ರೆ ಇದ್ರ ತುಂಬಾ ವಾಟರ್ ಇತ್ತು. ಓಕೆ. ಯಾವಾಗ ಅವ್ರು 100 ಲೆಡ್ ಶಾಟ್ ಹಾಕಿದ್ರು ಅವಾಗ 1/4 ಆಫ್ ದ ವಾಟರ್ ಚೆಲ್ಬಿಡ್ತು. ಓಕೆ. ಸೊ ನಿಮಗೆ ಯಾವಾಗ ಅವರು 100 ಲೆಡ್ ಶಾಟ್ಸ್ ಹಾಕ್ಬಿಟ್ರು ಇದ್ರಲ್ಲಿ ಒಳಗಡೆ, ಓಕೆ, ಅವಾಗ ಏನಾಯ್ತಂದ್ರೆ ಓಕೆ ಆ ಲೆಡ್ ಫುಲ್ ತುಂಬಿತ್ತು. ಓಕೆ. ಇಲ್ಲಿವರೆಗೆ ಫುಲ್ ತುಂಬಿತ್ತು. ಯಾವಾಗ ಇದ್ರ ಮೇಲೆ ನಾವು ಲೆಡ್ ಶಾಟ್ ಹಾಕಕ್ ಹೋಗ್ತೀವೋ ನೀರಂತೂ ಚೆಲ್ಲುತ್ತೆ. 100 ಲೆಡ್ ಶಾಟ್ ಹಾಕಿದಾಗ 1/4 ಚೆಲ್ಲಿದೆ. ಅಂದ್ರೆ 1/4 ಆಫ್ ವಾಲ್ಯೂಮ್ ಆಫ್ ಕೋನ್ ಚೆಲ್ಲಿದೆ. ಓಕೆ. ಸೊ ಇದನ್ನೇ ಈಕ್ವೇಶನ್ ಆಗಿ ಬರೆದ್ರೆ ಯಾವ ತರ ಬರಿಬಹುದು ನೋಡಿ. ಏನ್ ಬರಿಬಹುದು? 100 ಲೆಡ್ ಶಾಟ್. ಲೆಡ್ ಶಾಟ್ ಯಾವ ಶೇಪ್ ಅಲ್ಲಿ ಇದೆ ನೋಡ್ರಿ. ಲೆಡ್ ಶಾಟ್ ಯಾವಾಗ ಯಾವ ಶೇಪ್ ಅಲ್ಲಿ ಇರುತ್ತೆ? ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ? 100 ಇಂಟು ಸ್ಪಿಯರ್. ಓಕೆ. ಸೊ ನಾನು ಎಷ್ಟು ವಾಲ್ಯೂಮ್ ಹಾಕ್ತೀನೋ ಅಷ್ಟು ವಾಲ್ಯೂಮ್ ಚೆಲ್ಲುತ್ತೆ. ಸೊ ನಾನು ಇಲ್ಲಿ ಏನ್ ತಗೋಬೇಕು? 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ತಗೋಬೇಕು. 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್. ಓಕೆ. ಲೆಡ್ ಶಾಟ್ ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ, ಅದಕ್ಕೆ ವಾಲ್ಯೂಮ್ ಆಫ್ ಸ್ಪಿಯರ್. ಅದು ಹಾಕಿದ್ರೆ ಎಷ್ಟು ಚೆಲ್ಲಿದೆ? 1/4 ಆಫ್ ವಾಲ್ಯೂಮ್ ಆಫ್ ಕೋನ್ ಚೆಲ್ಲಿದೆ. ಓಕೆ. ಸೊ ಈಕ್ವೇಶನ್ ಬರ್ದ್ಬಿಟ್ವಿ. ಏನು? 100 ಲೆಡ್ ಶಾಟ್ ಹಾಕಿದ್ದಕ್ಕೆ 1/4 ಆಫ್ ದ ವಾಲ್ಯೂಮ್ ಆಫ್ ಕೋನ್ ಚೆಲ್ತು. ಓಕೆ. ಸೊ ಸಿಂಪಲ್. ಇವಾಗ ಈಕ್ವೇಶನ್ ಬರ್ದ್ವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? 4/3 πr ಕ್ಯೂಬ್ ಇಸ್ ಈಕ್ವಲ್ ಟು 1/4. ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು? 1/3 πr ಸ್ಕ್ವೇರ್ h. ಇಲ್ಲಿ ನೀವು ನೋಡಿದ್ರೆ ಓಕೆ ಪೈ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ. ಸೊ ರೇಡಿಯಸ್ ಕ್ಯಾನ್ಸಲ್ ಆಗಲ್ಲ, ಯಾಕಂದ್ರೆ ಇದು ಸ್ಪಿಯರ್ ರೇಡಿಯಸ್ ಏನಂತ ಗೊತ್ತಿಲ್ಲ ನಮಗೆ. ರೇಡಿಯಸ್ ಆಫ್ ಕೋನ್ 5 ಅಂತ ಗೊತ್ತು. ಓಕೆ. ಆಮೇಲೆ ಇಲ್ಲಿ ಡಿನಾಮಿನೇಟರ್ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇದು ಕ್ಯಾನ್ಸಲ್ ಆಯ್ತು. ಓಕೆ. ಸೊ ಇವಾಗ ಏನು ಉಳಿದಿದೆ ನೋಡ್ರಿ. 100 ಇಂಟು 4 ಏನಾಯ್ತು? 400 ಆರ್ ಕ್ಯೂಬ್ ಆಯ್ತು ಇಸ್ ಈಕ್ವಲ್ ಟು ಇಲ್ಲೇನಿದೆ ನೋಡ್ರಿ 1/4 ಇಂಟು ಆರ್ ಸ್ಕ್ವೇರ್. ಆರ್ ಅಂದ್ರೆ ಇದು ಕೋನ್ದು. ಓಕೆ. ಕೋನ್ ರೇಡಿಯಸ್ ಏನಿದೆ? 5 ಇದೆ. ಸೊ 5 ಇಂಟು 5 ಇಂಟು ಹೆಚ್ ವ್ಯಾಲ್ಯೂ ಏನಿದೆ ನೋಡ್ರಿ. ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 8 ಇದೆ. ಸೊ ಹೈಟ್ ಆಫ್ ದ ಕೋನ್ ಏನಿದೆ? 8 ಇದೆ. ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 2 ಜಾ. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ. 5 ಇಂಟು 5 ಇಂಟು 2 ಇಂಟು 400 ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ 400 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 8 ಜಾ 80 ಜಾ ಕ್ಯಾನ್ಸಲ್ ಆಯ್ತು. ಮತ್ತೆ 2 1 ಜಾ 2 40 ಜಾ 5 1 ಜಾ 5 8 ಜಾ. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಯ್ತು? 1/8 ಆಯ್ತು. ಈಗ ಏನ್ ಮಾಡ್ಬೇಕು? ಕ್ಯೂಬ್ ಆ ಕಡೆ ಹೋದ್ರೆ ಕ್ಯೂಬ್ ರೂಟ್ ಆಗುತ್ತೆ. ಕ್ಯೂಬ್ ರೂಟ್ ಆಫ್ 1/8. ಸೊ ಅವಾಗ ನೀವೇನ್ ಮಾಡ್ಬೇಕು? ಈ ಕ್ಯೂಬ್ ರೂಟ್ ನ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಸೊ ನಮಗೆ ಆಲ್ರೆಡಿ ಏನ್ ಗೊತ್ತಂದ್ರೆ ಕ್ಯೂಬ್ ರೂಟ್ ಆಫ್ 1 ಅಂತೂ 1. ಓಕೆ. ಕ್ಯೂಬ್ ರೂಟ್ ಆಫ್ 1 1. ಸೊ ಕ್ಯೂಬ್ ರೂಟ್ ಆಫ್ 8 ಏನಾಗುತ್ತೆ ನೋಡ್ರಿ. 8 ನ ನಾನು ಏನಂತ ಬರಿಬಹುದು? 2 ಇಂಟು 2 ಇಂಟು 2 ಅಂತ ಬರಿಬಹುದು. ಕ್ಯೂಬ್ ರೂಟ್ ಇದ್ದಾಗ ಓಕೆ ಕ್ಯೂಬ್ ರೂಟ್ ಇದ್ದಾಗ ನೀವು 3 2 ಇದ್ರೆ 1 2 ಹೊರಗಡೆ ಬರುತ್ತೆ. ಸೊ ಕ್ಯೂಬ್ ರೂಟ್ ಇದ್ದಾಗ 3 2 ಇದ್ರೆ 1 2 ಹೊರಗಡೆ ಬರುತ್ತೆ. 1/2 ರೇಡಿಯಸ್ ಬಂದ್ಬಿಟ್ಟು 1/2 ಅಂದ್ರೆ ಒಂದೇ, 0.5 ಅಂದ್ರೆ ಒಂದೇ. ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.5 ಬರುತ್ತೆ. 0.5 ಸೆಂಟಿಮೀಟರ್ ಆಗುತ್ತೆ. ಇದು ರೇಡಿಯಸ್ ಆಫ್ ಏನು? ಲೆಡ್ ಶಾಟ್. ಓಕೆ. ರೇಡಿಯಸ್ ಆಫ್ ಲೆಡ್ ಶಾಟ್ ಅನ್ರಿ, ಇಲ್ಲಾಂದ್ರೆ ಸ್ಪಿಯರ್ ಆದ್ರೂ ಅನ್ರಿ. ಓಕೆ. ಬ್ರಾಕೆಟ್ ನಾನು ಸ್ಪಿಯರ್ ಅಂತ ಬರಿತೀನಿ. ಇಸ್ ಈಕ್ವಲ್ ಟು ಎಷ್ಟು? 0.5 ಸೆಂಟಿಮೀಟರ್ ಅಂತ ಬರಿತೀನಿ. ಓಕೆ. ಸೊ 1/2 ಯಾಕಂತಂದ್ರೆ ಅರ್ಧ ಅಂದ್ರೂ ಒಂದೇ, 0.5 ಅಂದ್ರೂ ಒಂದೇ. ಓಕೆ. ಸೊ ಇಲ್ಲಿ ಬರ್ಬಿಡ್ತೀನಿ. ರೇಡಿಯಸ್ ಆಫ್ ಸ್ಪಿಯರ್ ಗೊತ್ತಾಯ್ತು. ನಥಿಂಗ್ ಬಟ್ ಲೆಡ್ ಶಾಟ್. ಓಕೆ. ರೇಡಿಯಸ್ ಬಂದ್ಬಿಟ್ಟು ಎಷ್ಟು? 0.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು.
0.5 ಆದ್ರೂ ಬರಿಬೋದು, ಇಲ್ಲಾಂದ್ರೆ 1/2 ಆದ್ರೂ ಬರಿಬೋದು. ಓಕೆ, ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡ್ರಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳಿದ್ರೆ ರೇಡಿಯಸ್ ಕಂಡಿಡಿದ್ವಿ. ಈಗ ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್ ಕೇಳ್ತಾ ಇದ್ದಾರೆ. ಓಕೆ, ಅದನ್ನ ಕಂಡಿಡಿಯೋಣ. ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಏನ್ ಮಾಡೋಣ, ವಾಲ್ಯೂಮ್ ಆಫ್ ಲೆಡ್ ಶಾಟ್ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಡಿಬೇಕು. ಸೊ ಇಲ್ಲಿ ಬರಿತೀನಿ, ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಡಿಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4/3 πr³ ಅಂತ ಗೊತ್ತು. ಓಕೆ, ಸೊ ಈಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 4/3 ಇಂಟು ಪೈ ವ್ಯಾಲ್ಯೂ ಏನು 22/7. r³ ರೇಡಿಯಸ್ ಏನಿದೆ ನಾನು ಐದರ್ 0.5 ತಗೋಬಹುದು, ಇಲ್ಲ 1/2 ತಗೋಬಹುದು. ನಾನೇನ್ ಮಾಡ್ತೀನಿ, 1/2 ತಗೋತೀನಿ. 1/2 ಇಂಟು 1/2 ಇಂಟು 1/2, ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇವಾಗ ನೀವು ನೋಡಿದ್ರೆ 2 1 ಜಾ 2 11 ಜಾ 2 1 ಜಾ 2 2 ಜಾ ಈ ಟು ಕ್ಯಾನ್ಸಲ್ ಆಯ್ತು. ಉಳಿದಿದ್ ನೋಡ್ರಿ 11 ಡಿವೈಡೆಡ್ ಬೈ 3 7 ಎಷ್ಟು 21. ಈಗ ನಾನು 11/21 ಕಂಡುಹಿಡಿಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈಸಿ ಆಗ್ಲಿ ಅಂತ 21 ಟೇಬಲ್ ಬರ್ಬಿಡ್ತೀನಿ. 21 1 ಜಾ 21, 21 2 ಜಾ 2 1 ಜಾ 2, 2 2 ಜಾ 4, 21 3 ಜಾ 3 1 ಜಾ 3, 3 2 ಜಾ 6, 21 4 ಜಾ 4 1 ಜಾ 4, 4 2 ಜಾ 8, 21 ಇಂಟು 5, 5 1 ಜಾ 5, 5 2 ಜಾ 10. ಓಕೆ, ಅದೇ ರೀತಿ 21 6 ಜಾ 6 1 ಜಾ 6, 6 2 ಜಾ 12, 21 7 ಜಾ 7 1 ಜಾ 7, 7 2 ಜಾ 14, 21 8 ಜಾ 8 1 ಜಾ 8, 8 2 ಜಾ 16, 21 9 ಜಾ 9 1 ಜಾ 9, 9 2 ಜಾ 18, 21 10 ಜಾ 210. ಓಕೆ, ಸೊ ಇದು ಟೇಬಲ್ ಬರ್ಕೊಂಡು ಇವಾಗ ಡಿವೈಡ್ ಮಾಡೋಣ. 11 ನ 21 ಇಂದ ಡಿವೈಡ್ ಮಾಡಬೇಕು. ಸೊ 21 ಟೇಬಲ್ ನಾಗ 11 ಹೋಗಲ್ಲ, ಒಂದು ಪಾಯಿಂಟ್ ಇಡ್ತೀನಿ 0. ನಿಯರೆಸ್ಟ್ ಏನಿದೆ 21 5 ಜಾ ಎಷ್ಟು ಬರುತ್ತೆ 105 ಬರುತ್ತೆ. ಓಕೆ, ಎಷ್ಟು ಉಳಿತು 5 ಪಾಯಿಂಟ್ 0. 50 ಅಂದ್ರೆ ಏನು 2 ಬರುತ್ತೆ. 21 2 ಜಾ 42 ಎಷ್ಟು ಉಳಿತು 8 ಉಳಿತು. ಪಾಯಿಂಟ್ 0. 21 8 ಗೆ ಹತ್ರ ಇರೋದು 3ನೇ. 21 3 ಜಾ 63. ಓಕೆ, ಸೊ ಎಷ್ಟು ಉಳಿತು 17 ಉಳಿತು. ಪಾಯಿಂಟ್ 0. 21 170 ಅಂತಂದ್ರೆ 21 8 ಜಾ 168. ಓಕೆ, ಸೊ ಎಷ್ಟು ಉಳಿತು 2 ಉಳಿತು. ಪಾಯಿಂಟ್ 0. ಓಕೆ, ಸೊ ಅವಾಗೂ ಹೋಗಲ್ಲ, ಮತ್ತೆ ಒಂದು 0 ತಗೊಂತೀವಿ, ಅವಾಗ 200 ಆಗುತ್ತೆ. 21 9 ಜಾ 189 ಆಗುತ್ತೆ. ಸೊ ಎಷ್ಟು ಉಳಿತು 11 ಉಳಿತು. ಸೊ ಈಗ ನೀವು ಇದು ಮಾಡ್ಕೊಂಡು ಹೋದ್ರೆ 0.523809. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಏನ್ ಬರೀಬೇಕು, ವಾಲ್ಯೂಮ್ ಯಾವಲ್ಲ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಲೆಡ್ ಶಾಟ್. ಓಕೆ, ಆರ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸ್ಪಿಯರ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.